ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಅಲ್ಲಿ ಬೋಟ್ ನೆಕ್ ಬ್ಲೌಸ್ ಅಲ್ಲಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ. ಸೊ ಕಳೆದ ಟಾಪಿಕ್ ಅಲ್ಲಿ ನಾನು ರೆಡಿ ಆಗಿರೋ ಬ್ಲೌಸ್ ಅಲ್ಲಿ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇದ್ರೆ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದನ್ನ ಹಾಕಿದೆ. ಸೊ ಅದ್ರಲ್ಲಿ ಒಂದು ಕಮೆಂಟ್ ಬಂದಿತ್ತು, ಲೆಫ್ಟ್ ಸೈಡ್ ತಗೊಳ್ಬೇಕಾ ರೈಟ್ ಸೈಡ್ ತಗೊಳ್ಬೇಕಾ ಮೆಷರ್ಮೆಂಟ್, ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ತಗೊಳ್ಳುವಾಗ. ಸೊ ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಕೊಡಿ ಅಂತ. ಆ ಕಮೆಂಟ್ಗೆ ಆನ್ಸರ್. ಸೊ ಅದು ಎಲ್ಲಾರ್ಗೂ ಕೇಳುವಂತ ಕ್ವೆಶನ್ಸ್, ಎಲ್ಲಾರ್ಗು ಇರುವಂತ ಡೌಟ್ಸ್ ಅದು. ಸೊ ಹಾಗಾಗಿ ಅದಕ್ಕೂ ಕ್ಲಾರಿಟಿ ಸಿಗುತ್ತೆ. ಮತ್ತೆ ಬೋಟ್ ನೆಕ್ ಬ್ಲೌಸ್ಗೆ ಹೇಗೆ ಮೆಷರ್ಮೆಂಟ್ ತೆಗೆಯೋದು ಅನ್ನೋದ್ರ ಬಗ್ಗೆನೂ ಡೀಟೇಲ್ ಸಿಗುತ್ತೆ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜನವರಿ 27ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಡೀಟೇಲ್ ಆಗಿ ಸಿಗುತ್ತೆ. ಇನ್ ಕೇಸ್ ನಿಮಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಬೇಕಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ನಾವು ವಿಡಿಯೋ ಕಳಿಸ್ಕೊಡ್ತೀವಿ, ನೋಡಿ ನೀವು ಡಿಸೈಡ್ ಮಾಡ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 20 ತರ ಬ್ಯಾಕ್ ನೆಕ್ ಶೇಪ್ ನ ತೋರಿಸ್ತೀನಿ, 20 ತರ ಪ್ಯಾಚ್ ವರ್ಕ್ ಡಿಸೈನ್ ನ ತೋರಿಸ್ತೀನಿ. ಸೊ ಎಲ್ಲಾನು ಕ್ರಿಟಿಕಲ್ ಆಗಿ ತಗೊಂಡಿದ್ದೀನಿ. ಸೊ ಕ್ರಿಟಿಕಲ್ ಮಾಡೋದನ್ನ ನೀವು ಕಲ್ತ್ಕೊಂಡ್ರೆ ಈಸಿ ಆಗಿರೋದು. ನೀವು ಮಾಡೇ ಇಲ್ಲ ಆ ತರದ್ ಯಾವ್ದಾದ್ರು ನಿಮ್ಗೆ ಯಾವಾಗಾದ್ರೂ ಒಂದು ಬಂತು ಅಂದ್ರೆ ಖಂಡಿತ ಅದು ನೋಡಿದ ತಕ್ಷಣ ನೀವು ಮಾಡ್ಬೋದು. ಸೊ ಆ ಲೆವೆಲ್ ರೀಚ್ ಆಗ್ತೀವಿ. ಓಕೆನಾ? ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ಈ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಬಂದು 3 ರಿಂದ 4 ತಿಂಗಳು ಕೋರ್ಸ್ ಇರುತ್ತೆ. ಸೊ ಈ 3 ರಿಂದ 4 ತಿಂಗಳು ಕೋರ್ಸ್ಗೆ 2000 ರೂಪೀಸ್ ಚಾರ್ಜ್ ಆಗುತ್ತೆ. ಸೊ ಫಸ್ಟ್ ನೋಡಿ, ಇದು ನಾನೇ ಹೊಲ್ದಿರುವಂತಹ ಬೋಟ್ ನೆಕ್ ಬ್ಲೌಸ್. ಸೊ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದೆ. ಸೊ ಇದು ಸರಿ ಇದೆ ಅಂತ ಹೇಳಿ ಮೆಷರ್ಮೆಂಟ್ಗೆ ನನಗೆ ಇದನ್ನೇ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಬ್ಲೌಸ್ ನ ಲೆಂತ್ ತಗೊಳ್ಬೇಕು. ಲೆಂತ್ ನಾವು ತಗೊಳ್ಳೋವಾಗ ಯಾವಾಗ್ಲೂ ಬ್ಯಾಕ್ ಸೈಡ್ ಇಂದ ತಗೊಳ್ಬೇಕು. ನೋಡಿ, ಈ ಕಡೆನೂ ಅಲ್ಲ ಸೆಂಟರ್ ಅಲ್ಲಿ, ಶೋಲ್ಡರ್ ಸೆಂಟರ್ ಅಲ್ಲಿ ಇಟ್ಕೊಳ್ಳಿ ಟೇಪ್ ನ. ಸೊ ಇಲ್ಲಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇದು. ಓಕೆನಾ? ಸೊ ಈ ಸೈಡ್ ಎಲ್ಲ ನಾನು ಸ್ವಲ್ಪ ಶೇಪ್ ತೆಗ್ದಿರ್ತೀನಿ, ಫ್ರಂಟ್ ಅಲ್ಲೂ ಅಷ್ಟೇ ಶೇಪ್ ತೆಗ್ದಿರ್ತೀನಿ. ನೋಡಿ, ಸೊ ಹೇಳ್ದಾಗೆ ನೋಡಿ ಇಲ್ಲಿ ಶೇಪ್ ತೆಗ್ದಿರ್ತೀನಿ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ತಗೊಳ್ತೀನಿ. ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದೆ ಇಲ್ಲಿಂದ. ಸೊ ಇಲ್ಲಿಗೆ ಈ ಬ್ಲೌಸ್ ನ ಲೆಂತ್ ಬಂದು 14 ಇಂಚು. ಓಕೆನಾ? ನಾರ್ಮಲ್ ಬ್ಲೌಸ್ ಅಲ್ಲೆಲ್ಲ ನೀವು ತಗೊಂಡ್ರೆ ನಿಮ್ಗೆ ಈ ತರ ಪ್ರಾಬ್ಲಮ್ ಇರಲ್ಲ, ಸ್ಟ್ರೈಟ್ ಇದ್ಬಿಡುತ್ತೆ. ಇಲ್ಲಿ ನಾನು ಪ್ರಿನ್ಸೆಸ್ ಕಟ್ಗೆ ಶೇಪ್ ಹಾಕ್ತೀನಿ, ಶೇಪ್ ತುಂಬಾ ಲುಕ್ ಬರುತ್ತೆ ಅಂತ. ಹಾಗಾಗಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಟಿಂಗ್ ಮಾಡಿರ್ತೀವಿ, ಕಡಿಮೆ ಇರುತ್ತೆ. ಇಲ್ಲಿ ಲೆಂತ್ ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ನಾರ್ಮಲ್ ಬ್ಲೌಸ್ ಅಲ್ಲಿ ನಿಮ್ಗೆ ಆತರ ಇರಲ್ಲ, ಸ್ಟ್ರೈಟ್ ಇರುತ್ತೆ. ಸೊ ಏನಿದೆ ಅದನ್ನ ನೀಟಾಗಿ ನೋಡಿ, 14 ಇಂಚು ಲೆಂತ್ ಏನಿದೆ ಅದ್ರ ಲೆಂತ್ ಬ್ಯಾಕ್ ಪಾರ್ಟ್ ಅಲ್ಲೇ ತಗೊಳ್ಳಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅಪ್ಪರ್ ಚೆಸ್ಟ್ ನ ಅದೇ ಕಮೆಂಟ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಲೆಫ್ಟ್ ತಗೊಳ್ಳೋದ ರೈಟ್ ತಗೊಳ್ಳೋದ ಅಂತ ನನಗೆ ಕೇಳಿದ್ರು. ಸೊ ಫಸ್ಟ್ ಕಮೆಂಟ್ಗೆ ಆನ್ಸರ್ ಕೊಡ್ತೀನಿ. ರೈಟ್ ಆದ್ರೂ ತಗೊಳ್ಳಿ, ಲೆಫ್ಟ್ ಆದ್ರೂ ತಗೊಳ್ಳಿ. ಲೆಫ್ಟ್ ರೈಟ್ ಅಂತ ಏನು ಇಲ್ಲ. ಕೆಲವರು ಬ್ಲೌಸ್ ಅಲ್ಲಿ ಏನಿರುತ್ತೆ. ಸೊ ಇವಾಗ ನೋಡಿ, ನಾನು ಇಲ್ಲಿ ನಿಮ್ಗೆ ಮೆಷರ್ ಮಾಡಿ ತೋರಿಸ್ತೀನಿ. ಇದು ಫಸ್ಟ್ ಹೇಳ್ದೆ, ಇದು ನಾನೇ ಸ್ಟಿಚ್ ಮಾಡಿರುವಂತಹ ಬ್ಲೌಸ್. ಇದು ಮೇ ಬಿ ಇದ್ರದ್ದು ಡಿಸೈನ್ ನಾನು ಅಪ್ಲೋಡ್ ಮಾಡಿದೀನಿ ಅನ್ಸುತ್ತೆ ಯೂಟ್ಯೂಬ್ ಅಲ್ಲಿ. ಸೊ ನೋಡಿ, ಇದು ಬಂದು ಕಾಜಾಪಟ್ಟಿ. ಸೊ ಇಲ್ಲಿ ನಾನು ಹೋಲ್ ಮನೆ ಮಾಡಿದ್ದೀನಿ. ಇಲ್ಲಿಂದ ಈ ತರ ಇಟ್ಕೊಂಡು ಇಲ್ಲಿ ಸೊ ಎಷ್ಟು ಬರ್ತಾ ಇದೆ, 9.5 ಇಂಚು ಬರ್ತಾ ಇದೆ. ಓಕೆನಾ? ಈ ಕಾಜಾಪಟ್ಟಿ ಏನಿದೆ, ಸೊ ಕೆಲವರು ಇದು ಅಗಲ ಹಾಕ್ತಾರೆ, ಕೆಲವರು ಚಿಕ್ಕದಾಗ್ತಾರೆ. ಏನಕ್ಕಂದ್ರೆ ಇದನ್ನ ನಾವು ಫಿಟ್ಟಿಂಗ್ ಗೆ ಲೆಕ್ಕ ತಗೊಳಂಗಿಲ್ಲ ಕಾಜಾಪಟ್ಟಿ. ಸೊ ಹಾಗಾಗಿ ಮೆಜರ್ನ ನೋಡಿ, ಇಲ್ಲಿದೆ ಕಾಜಾಪಟ್ಟಿ, ನಾನು ಇಲ್ಲಿಂದ ತಗೊಳ್ತಾ ಇದ್ದೀನಿ. ಕಾಜಾಪಟ್ಟಿ ಎಲ್ಲಿ ಶುರುವಾಗಿದೆ ಅಲ್ಲಿಂದ ತಗೊಂಡಾಗ 9.5 ಬರ್ತಿದೆ. ಸೊ ಹುಕ್ಪಟ್ಟಿ ಹಾಗಲ್ಲ, ಇಲ್ಲಿಂದ ಉಪ್ಪಟ್ಟಿ ಫುಲ್ಲು ಇಲ್ಲಿ ನಾನು ಕನ್ಸಿಡರ್ ಮಾಡ್ತೀನಿ. ಯಾವುದೇ ಬ್ಲೌಸ್ ಆಗ್ಲಿ, ಪ್ರಿನ್ಸೆಸ್ ಕಟ್ ಆಗ್ಲಿ, ಬೋಟ್ ನೆಕ್ ಆಗ್ಲಿ, ಯಾವ್ದಾದ್ರು ಆಗ್ಲಿ. ಓಕೆನಾ? ಇದು ಉಪ್ಪಟ್ಟಿ ಕನ್ಸಿಡರ್ ಮಾಡಬೇಕು. ಸೊ ಇದು ನಮಗೆ ಫಿಟ್ಟಿಂಗ್ ಗೆ ಲೆಕ್ಕ ಬರುತ್ತೆ. ಸೊ ಇಲ್ಲಿಂದ ನೋಡಿ ಚೆಕ್ ಮಾಡಿ 9.5 ಬರುತ್ತೆ, ಎರಡೂ ಕಡೆ 9.5. ಸೊ ಏನಕ್ಕಂದ್ರೆ ಇದು ನಾನ್ ಸ್ಟಿಚಿಂಗ್ ಮಾಡುವಂತಹ ಬ್ಲೌಸ್. ಕೆಲವರು ಬ್ಲೌಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಒಂದು ಸೈಡ್ ಜಾಸ್ತಿ, ಒಂದು ಸೈಡ್ ಕಡಿಮೆ ಇಟ್ಟಿರ್ತಾರೆ. ಅಂದ್ರೆ ಸೊ ಇಲ್ಲಿ 9.5 ಅಂತ ಬಂತಾ, ಇಲ್ಲಿ 9 ಬರುತ್ತೆ, ಅಥವಾ ಇಲ್ಲಿ 9.5 ಬಂತಾ, ಇಲ್ಲಿ 9 ಬರುತ್ತೆ. ಸೊ ಕೆಲವು ಸ್ಟಿಚ್ ಮಾಡಿರೋ ಬ್ಲೌಸ್ ಅಲ್ಲಿ. ಸೊ ಆ ರೀತಿ ಮಾಡಬಾರ್ದು, ಅದು ರಾಂಗ್. ಸೊ ನಮ್ದೇನು ಒಂದ್ ಕಡೆ ಸೈಡ್ ಲೆಫ್ಟ್ ಸೈಡ್ ಜಾಸ್ತಿ ಇರುತ್ತೆ, ರೈಟ್ ಸೈಡ್ ಕಡಿಮೆ ಇರುತ್ತಾ, ಅಥವಾ ರೈಟ್ ಸೈಡ್ ಜಾಸ್ತಿ ಇದ್ದು ಲೆಫ್ಟ್ ಸೈಡ್ ಕಡಿಮೆ ಇರುತ್ತೆ? ಇಲ್ಲ ಅಲ್ವಾ, ಈಕ್ವಲ್ ಆಗಿರ್ತೀವಲ್ವಾ.
ಸೊ ಬ್ಲೌಸ್ ಅಲ್ಲಿ ಯಾಕೆ ಆ ತರ ಅನ್ಇವನ್ ಆಗಿರ್ಬೇಕು, ಆ ರೀತಿ ಅನ್ಇವನ್ ಆಗಿದ್ದಾಗ ಏನಾಗುತ್ತೆ, ಸೆಂಟರ್ ಅಲ್ಲಿ ಬರ್ಬೇಕಾಗಿರುವಂತಹ ಹುಕ್ಪಟ್ಟಿ ಸೊ ಇದು ಏನಾಗುತ್ತೆ, ಸೊ ಈ ಸೈಡ್ ಏನಾದ್ರು ಕಡಿಮೆ ತಗೊಂಡು ಈ ಸೈಡ್ ಜಾಸ್ತಿ ತಗೊಂಡಾಗ ಇದೇನಾಗುತ್ತೆ, ಈ ಹುಕ್ಪಟ್ಟಿ ಏನಾಗುತ್ತೆ ಇಲ್ಲಿ ಬಂದು ಕೂರುತ್ತೆ, ಲೆಫ್ಟ್ ಹೋಗುತ್ತೆ, ಈ ಕಡೆ ಜಾಸ್ತಿ ಇರುತ್ತೆ ಈ ಕಡೆ ಕಡಿಮೆ ಇರುತ್ತಲ್ಲ, ಸೊ ಇದು ಬಂದು ಒಂದ್ ಸೈಡ್ ಕೂತ್ಕೊಳ್ಳುತ್ತೆ. ಸೊ ಆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ, ಆ ತರ ನಿಮ್ಗೆ ಈ ಕಡೆ ಕಡಿಮೆ ಈ ಕಡೆ ಜಾಸ್ತಿ ಬಂದಾಗ ನೀವ್ ಏನ್ ಮಾಡ್ಬೇಕು, ಈ ಹುಕ್ಪಟ್ಟಿ ಇದು ಏನಿದೆ ಕ್ಲೋಸ್ ಮಾಡ್ಬಿಡಿ. ಸೊ ನೀಟಾಗಿ ಈ ರೀತಿ ಕ್ಲೋಸ್ ಮಾಡ್ಕೊಂಡು ಫ್ಲಾಟ್ ಆಗಿ ಹಾಕೊಳ್ಳಿ. ಬ್ಲೌಸ್ನ ಫ್ಲಾಟ್ ಆಗಿ ಹಾಕೊಂಡು ನೋಡಿ, ಇಲ್ಲಿಂದ ಇಲ್ಲಿ ಏನು ಜಾಯಿಂಟ್ ಆಗಿದೆ, ಇಲ್ಲಿಂದ ನೋಡಿ ಇಲ್ಲಿ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಗೆ, ಸೊ ಈ ರೀತಿ ತಗೊಳ್ಬೇಕು. ಇಲ್ಲಿ ಜಾಯಿಂಟ್ ಆಗಿದೆಯಾ, ಸೊ ಎಷ್ಟು ಬರ್ತಾ ಇದೆ, 18 18 18, ಬ್ಯಾಕಲ್ಲಿ 18, ಫ್ರಂಟಲ್ಲಿ 18, 36 ಇಂಚು. ಸೊ ಈ ರೀತಿ ಇಟ್ಕೊಂಡು ಲೈಟ್ ಆಗಿ ಈ ಜಾಗದಲ್ಲಿ ಲೈಟ್ ಆಗಿ ಹೇಳ್ಕೊಳ್ಳಿ, ತುಂಬಾ ಓವರ್ ಆಗಿ ಇಳಿಯೋದಲ್ಲ, ಲೈಟ್ ಆಗಿ ಹೇಳ್ಕೊಳ್ಳಿ. ಸೊ ನೋಡಿ ಈ ರೀತಿ ಇಟ್ಟಾಗ ಸೊ ಇಲ್ಲಿ ಎಷ್ಟು ಬರ್ತಾ ಇದೆ, 19 ಇಂಚು ಬರ್ತಾ ಇದೆ. 19, ಫ್ರಂಟ್ 19, ಬ್ಯಾಕ್ 19. ಸೊ ಟೋಟಲ್ ಎಷ್ಟಾಯ್ತು, 38. ಸೊ ನಾವು ಒಂದ್ ಸೈಡ್ ತೆಗೆದಾಗ ಎಷ್ಟು ಬಂತು, 9.5 ಇಂಚು ಬಂತು. 9.5 ಇಂಚಿನ 4ರಲ್ಲಿ ನಾವು ಆಡ್ ಮಾಡಿ, ಈ ಸೈಡ್ 9.5, ಈ ಸೈಡ್ 9.5, ಎರಡು ಸೈಡ್ ಸೇರಿ 9.5. ಸೊ ಅದೆಷ್ಟಾಯ್ತು, 38 ಇಂಚ್ ಆಯ್ತು. 38 ಇಂಚು ಎದೆ ಸುತ್ತಳತೆಯ ಬ್ಲೌಸ್. 38 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.5 ಬರುತ್ತೆ. ಸೊ ಆ 9.5 ಇಲ್ಲಿಂದ ಇದೆ, ಇಲ್ಲಿಂದ ನಾವು ಲೆಕ್ಕ ಹಾಕೊಂಡಾಗ ನೋಡಿ, ಯಾವ ಸೈಡ್ ಆದ್ರೂ ನೋಡಿ, ಲೆಫ್ಟ್ ಆದ್ರೂ ಸರಿ, ರೈಟ್ ಆದ್ರೂ ಸರಿ, ಎಲ್ಲಾದ್ರೂ ಸರಿ ನೋಡಿ 9.5 ಇಂಚು ಬರ್ತಾ ಇದೆ. ಸೊ ಇದು ನೀವು ಮೆಷರ್ಮೆಂಟ್ ತಗೊಳ್ಳುವ ವಿಧಾನ. ಓಕೆನಾ, ಅಪ್ಪರ್ ಚೆಸ್ಟ್. ಸೊ ಏನ್ ಕಮೆಂಟ್ ಬಂದಿತ್ತು ಅದಕ್ಕೆ ಆನ್ಸರ್ ಸಿಕ್ತು ಅನ್ಕೊಳ್ತೀನಿ. ಸೊ ಇದಾದ್ಮೇಲೆ ಈಗ ನಾವು ನೆಕ್ ಬಿಡ್ತು ಮೆಷರ್ ತಗೊಳ್ಬೇಕು. ಅಪ್ಪರ್ ಚೆಸ್ಟ್ ಬಂದು 38 ಇಂಚು. ಸೊ ಇದಾದ್ಮೇಲೆ ನೆಕ್ ಬಿಡ್ತು ತಗೊಳ್ಬೇಕು. ಈ ರೀತಿ ಫ್ಲಾಟ್ ಆಗಿ ಹಾಕೊಳ್ಳಿ. ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡಿ. ಇಲ್ಲಿಂದ ಇಲ್ಲಿಗೆ 9 ಇಂಚ್ ಇದೆ. 9 ಇಂಚು ಅಂದ್ರೆ ಅದ್ರಲ್ಲಿ ಹಾಫ್ ಒಂದ್ ಸೈಡ್ ಬರುತ್ತಲ್ಲ, ಹಾಫ್ ಅಂತ ಅಂದ್ರೆ 4.5 ನೆಕ್ ಬಿಡ್ತು ಬಂತು. ಸೊ ಅದಾದ್ಮೇಲೆ ಸೊ ನೆಕ್ ಬಿಡ್ತು ತಗೊಂಡ್ವಿ, 9 ಬಂತು. ಸೊ ಅದ್ರಲ್ಲಿ 4.5 ಅಂತ ಹಾಕೊಳ್ಳಿ. ಸೊ ಏನಕ್ಕೆ ನಾವು ಫೋಲ್ಡೆಡ್ ಅಲ್ಲಿ ಮಾರ್ಕ್ ಹಾಕ್ತಿವಲ್ಲ ಹಾಗಾಗಿ. ಸೊ 9 ಇಂಚು ನಾವು ಫೋಲ್ಡೆಡ್ ಅಲ್ಲಿ ಹಾಕುವಾಗ ಬ್ಯಾಕ್ ಪಾರ್ಟ್ ನ ಹೇಗೆ ಹಾಕೊಳ್ತೀವಿ ಹೇಳಿ. ಸೊ ಈ ರೀತಿ ಇರುತ್ತೆ, ಫೋಲ್ಡೆಡ್ ಅಲ್ಲಿ ಹಾಕ್ತಿವಿ, 4 ಫೋಲ್ಡೆಡ್ ಅಲ್ಲಿ ಇರುತ್ತೆ. ಹಾಗಾಗಿ 9 ಅಂತ ಬಂತಲ್ಲ, ಅದು 4.5. ಸೊ 4.5ಗೆ ಒಂದ್ ಸೈಡ್ ಶೋಲ್ಡರ್ ಮೆಷರ್ಮೆಂಟ್ ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ, ಸೊ 3.5 ಬರ್ತಾ ಇದೆ. ಸೊ 4.5 ಪ್ಲಸ್ 3.5 ಎಷ್ಟಾಯ್ತು, 8 ಇಂಚ್ ಆಯ್ತು. ಸೊ ಟೋಟಲ್ ಶೋಲ್ಡರ್ ಇವ್ರದ್ದು ಬಂದು ಅಂದ್ರೆ ಫೋಲ್ಡೆಡ್ ಅಲ್ಲಿ ಟೋಟಲ್ ಶೋಲ್ಡರ್ ಇಲ್ಲಿಂದ ಇಲ್ಲಿವರೆಗೂ ಈಗ ನಮಗೆ ಅರ್ಥ ಆಗಿರೋದು 16 ಇಂಚು. ನಾವು ಫೋಲ್ಡೆಡ್ ಅಲ್ಲಿ ಮಾರ್ಕ್ ಹಾಕುವಾಗ ಅದನ್ನ ನಾವು 8 ಇಂಚ್ ಅಂತ ತಗೊಳ್ಬೇಕು. ಸೊ ಶೋಲ್ಡರ್ ಎಷ್ಟು ಬಂತು, 8 ಇಂಚು. ಸೊ ನೆಕ್ಸ್ಟ್ ಶೋಲ್ಡರ್ ಗೊತ್ತಾಯ್ತು, ನೆಕ್ ವಿಡ್ತ್ ಗೊತ್ತಾಯ್ತು, ಲೆಂತ್ ಗೊತ್ತಾಯ್ತು. ಸೊ ನಮಗೆ ನೆಕ್ಸ್ಟ್ ಬೇಕಾಗಿರುವಂತದ್ದೇನು, ಮಿಡಲ್ ಚೆಸ್ಟ್. ಅಪ್ಪರ್ ಚೆಸ್ಟ್ ಆಯ್ತು. ಮಿಡಲ್ ಚೆಸ್ಟ್ ಎಲ್ಲಿ ಬರುತ್ತೆ ನೋಡಿ. ಮಿಡಲ್ ಚೆಸ್ಟ್ ತಗೊಳಕ್ ಮುಂಚೆ ಅಪೆಕ್ಸ್ ಪಾಯಿಂಟ್ ನ ನೆನ್ಪಿಟ್ಕೊಳ್ಬೇಕು. ಸೊ ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್. 4 ಡಾಟ್ ಬ್ಲೌಸ್ ಅಲ್ಲಿ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನೋಡಿ. 4 ಡಾಟ್ ಬ್ಲೌಸ್ ಈ ರೀತಿ ಇರುತ್ತಲ್ಲ, ಇಲ್ಲಿಂದ ಇಲ್ಲೇನಿದೆ ಶೋಲ್ಡರ್ ಅಟ್ಯಾಚ್ ಮಾಡಿರ್ತಾರಲ್ಲ, ಇಲ್ಲಿಂದ ಈ ರೀತಿ ಟೇಪ್ ನ ಇಟ್ಕೊಂಡು, ಸೊ ಇಲ್ಲಿ ನೋಡಿ ಡಾಟ್, ಮೇನ್ ಡಾಟ್ ಬಂದಿರುತ್ತಲ್ಲ, ಆ ಮೇನ್ ಡಾಟ್ ಎಲ್ಲಿ ಬರುತ್ತೆ ಅಲ್ಲಿಗೆ. ಸೊ ಇವ್ರದ್ದು ಎಷ್ಟು ಬರ್ತಾ ಇದೆ, 9.5 ಇಂಚ್ ಬರ್ತಾ ಇದೆ. ಮೇನ್ ಡಾಟ್ ಎಲ್ಲಿ ಶುರುವಾಗಿದೆ ಅಲ್ಲಿಗೆ. ಸೊ ಇಲ್ಲಿಂದ ಇದನ್ನ ಈ ರೀತಿ ಫ್ಲಾಟ್ ಆಗಿ ಇಟ್ಕೊಂಡು ತಗೊಳ್ಬೇಕು. ಸೊ ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಲ್ಲಿ ಹೇಗೆ, ಪ್ರಿನ್ಸೆಸ್ ಕಟ್ ಅಥವಾ ಬೋಟ್ ನೆಕ್ ಅಲ್ಲಿ ನೋಡಿ, ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿಂದ ನೋಡಿ, ಇಲ್ಲಿ ನಾವು ಶೇಪ್ ತಗೊಂಡಿರ್ತೀವಿ, ಸ್ಟ್ರೈಟ್ ಬಂದಿರುತ್ತೆ. ಇಲ್ಲಿ ಸ್ವಲ್ಪ ಶೇಪ್ ಇರುತ್ತೆ, ಸ್ಟ್ರೈಟ್ ಬಂದಿರುತ್ತೆ. ಇದು ಮೇನ್ ಅಪೆಕ್ಸ್ ಪಾಯಿಂಟ್ ಅನ್ನೋದು ನಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಆಗ್ಬೇಕು ನಿಮ್ಗೆ ಎಲ್ಲದಕ್ಕೂ. ಓಕೆನಾ, ಇಲ್ಲಿಗೆ ಟೇಪ್ ನ ಇಟ್ಕೊಂಡು, ಸೊ ಇವ್ರದ್ದು ಎಷ್ಟು ಬರ್ತಾ ಇದೆ, 10.5 ಇಂಚು ಬರ್ತಾ ಇದೆ. ಸೊ ಅಪೆಕ್ಸ್ ಪಾಯಿಂಟ್ 10.5 ಇಂಚು. ಅದಾದ್ಮೇಲೆ ಸೊ ಮಿಡಲ್ ಚೆಸ್ಟ್ ರೌಂಡ್
ಎಲ್ಲಿ ನೀವು ಅಪೆಕ್ಸ್ ಪಾಯಿಂಟ್ ಮಾರ್ಕ್ ನ ತಗೊಂಡ್ರಿ ಅಲ್ಲಿಂದ ಮಿಡಲ್ ಚೆಸ್ಟ್ ರೌಂಡ್ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಮಿಡಲ್ ಚೆಸ್ಟ್ ರೌಂಡ್ ಇವ್ರದ್ದು ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಸೊ ಇವ್ರದ್ದು ಬಂದು 10.25 ಇಂಚು ಬರ್ತಾ ಇದೆ. ಮಿಡಲ್ ಚೆಸ್ಟ್ ರೌಂಡ್ 10.25 ಇಂಚು ಅಂದ್ರೆ ಅಲ್ಲಿಗೆ 41 ಇಂಚು. ಮಿಡಲ್ ಚೆಸ್ಟ್ ರೌಂಡ್ 41 ಇಂಚು, 41 ಇಂಚು. ಓಕೆನಾ? ಸೊ ನೆಕ್ಸ್ಟ್ ವೇಸ್ಟ್ ರೌಂಡ್, ಸೊಂಟದ ಸುತ್ತಳತೆ, ಇದನ್ನ ಈ ರೀತಿ ಹಾಕೊಳ್ಳಿ. ಸೊ ಆಸ್ ಯೂಶುವಲ್ ಹುಕ್ಕಪಟ್ಟಿಯಿಂದ ಶುರು ಮಾಡಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಟೇಪಲ್ಲಿ ಈ ತರ ಮೆಷರ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ, ನೀವು ಕಾಜಾಪಟ್ಟಿ ಲೆಕ್ಕಕ್ಕೆ ತಗೊಳಂಗಿಲ್ಲ. ಈ ಕಾಜಾಪಟ್ಟಿ ಏನಿದೆ ಲೆಕ್ಕಕ್ಕೆ ತಗೊಳಂಗಿಲ್ಲ, ಅದು ಹೊರಗಡೆ ಹೋಗುತ್ತೆ. ಸೊ ಎಷ್ಟು ಬರ್ತಾ ಇದೆ? 31 ಇಂಚು ಬರ್ತಾ ಇದೆ. ವೇಸ್ಟ್ ರೌಂಡ್ ಬಂದು 31 ಇಂಚು. ಅದಾದ್ಮೇಲೆ ನಮ್ಗೆ ಆರ್ಮೋಲ್ ರೌಂಡ್ ತಗೊಳ್ಬೇಕು. ಆರ್ಮೋಲ್ ರೌಂಡ್ ಫಸ್ಟ್ ಏನಾದ್ರು ತಗೊಳ್ಳಿ, ಯಾವಾಗಾದ್ರೂ ತಗೊಳ್ಳಿ. ಆರ್ಮೋಲ್ ಲೆಂತ್ ಎಷ್ಟಿಟ್ಟಿದ್ದಾರೆ ಅಂತ ನೀವು ನೋಡ್ಕೊಳ್ಬೇಕಲ್ವಾ. ಆರ್ಮೋಲ್ ಲೆಂತ್ ಎಷ್ಟಿದೆ ಅಂತ ತೋರಿಸ್ತೀನಿ. ಸೊ ಇದನ್ನ ಟರ್ನ್ ಮಾಡಿ ಹಾಕೊಂಡ್ರೆ ನಿಮಗೆ ಸ್ಟಿಚ್ ವೈಸ್ ಎಲ್ಲ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ, ಈಗ ಆರ್ಮೋಲ್ ಲೆಂತ್ ಮಾರ್ಕ್ ಹೇಗೆ ಮೆಷರ್ಮೆಂಟ್ ತಗೊಳ್ಳೋದು ಅನ್ನೋದು ತೋರಿಸ್ತೀನಿ. ನೋಡಿ, ಇಲ್ಲಿಂದ ಈ ರೀತಿ ಮೆಷರ್ ತಗೊಳ್ಳಿ. ಸೊ ಮೆಷರ್ ತಗೊಂಡು ಸ್ಟ್ರೈಟ್ ಆಗಿ ಇಟ್ಕೊಂಡು ಕರೆಕ್ಟು ಎಲ್ಲಿಗೆ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಏನು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಿ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಎಷ್ಟು ಬರ್ತಾ ಇದೆ? 7.25 ಇಂಚಿಗೆ ಫೋಲ್ಡ್ ಆಗ್ತಾ ಇದೆ. 7.25 ಇಂಚಿಗೆ ನೀವೇನ್ ಮಾಡಬೇಕು? 1/2 ಇಂಚಿಂದ 3/4 ಇಂಚು ಜಾಯಿನ್ ಮಾಡ್ಕೊಳ್ಳಿ. ಇದು ಬಂದು ಬೋಟ್ ನೆಕ್. ನಾವಿಲ್ಲಿ ಶೋಲ್ಡರ್ ಸ್ಲೋಪ್ಗೆ ಕಟ್ ಮಾಡಿರ್ತೀವಿ, ಸೊ ಅಲ್ಲಿ ಹೋಗಿರುತ್ತೆ. ಸೊ ಟೋಟಲ್ 7.25ಗೆ 3/4 ಇಂಚ್ ಆಡ್ ಮಾಡ್ಕೊಳ್ಳಿ, 8 ಇಂಚ್ ಆಗುತ್ತೆ. ಆರ್ಮೋಲ್ ಲೆಂತ್ ಲೈನ್ ಬಂದು 8 ಇಂಚು. ಓಕೆನಾ? ಈಗ ಆರ್ಮೋಲ್ ರೌಂಡ್. ಸೊ ಫ್ರಂಟ್ ಪಾರ್ಟ್ ಅಲ್ಲಿ ತಗೊಂಬಿಡಿ, ಯಾವಾಗ್ಲೂ ಬ್ಯಾಕ್ ಪಾರ್ಟ್ ಅಲ್ಲಿ ತಗೊಳ್ಳಿ ಆರ್ಮೋಲ್ ರೌಂಡ್ ನ. ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿಂದ ಈ ರೀತಿ ಮೆಷರ್ ತಗೊಳ್ಳಿ. ನೋಡಿ, ಈ ಸ್ಟಿಚ್ ಇರುತ್ತಲ್ಲ ಕರೆಕ್ಟಾಗಿ ಇಲ್ಲಿಗೆ 9 ಇಂಚು ಬರ್ತಾ ಇದೆ. ಆರ್ಮೋಲ್ ರೌಂಡ್ ಬಂದು 9 ಇಂಚು. 9 ಇಂಚು. ಸೊ ನೆಕ್ಸ್ಟ್ ಸ್ಲೀವ್ ಅಟ್ಯಾಚ್. ಸೊ ನೆಕ್ಸ್ಟ್ ಬಂದು ಸ್ಲೀವ್ ಲೆಂತ್. ನೋಡಿ, ಇಲ್ಲಿ ಕರೆಕ್ಟಾಗಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿಂದ ಕರೆಕ್ಟಾಗಿ ಇಲ್ಲಿ ಇದನ್ನ ಈ ತರ ಇಟ್ಕೊಂಡು ಟೇಪಲ್ಲಿ ಈ ರೀತಿ ಸ್ಟ್ರೈಟ್ ಆಗಿ ತಗೊಳ್ಳಿ. 10.25 ಇಂಚು ಸ್ಲೀವ್ ಲೆಂತ್. ಮತ್ತೆ ಸ್ಲೀವ್ ರೌಂಡ್, ತೋಳಿನ ಸುತ್ತಳತೆ ಈ ರೀತಿ ಟರ್ನ್ ಮಾಡ್ಕೊಂಡು ಇಲ್ಲಿ ತಗೊಳ್ಳಿ. 5.25 ಇಂಚು. ಸೊ ಇದಿಷ್ಟು ನೀವು ಮೆಷರ್ಮೆಂಟ್ ತಗೊಳ್ಬೇಕು. ತಗೊಂಡು ಮೇಲೆ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬೇಕು. ಎಲ್ಲೆಲ್ಲಿ ಶೋಲ್ಡರ್ಗೆ ಆಡ್ ಮಾಡ್ಕೊಳ್ಬೇಕು, ಸ್ಲೀವ್ ಲೆಂತ್ಗೆ ಆಡ್ ಮಾಡ್ಕೊಳ್ಬೇಕು, ಲೆಂತ್ಗೆ ಆಡ್ ಮಾಡ್ಕೊಳ್ಬೇಕು, ಫ್ರಂಟ್ಗೆ ತಗೊಳ್ಬೇಕು. ಸೊ ಎಕ್ಸ್ಟ್ರಾ ಎಲ್ಲೆಲ್ಲಿ ಎಷ್ಟೆಷ್ಟು ಆಡ್ ಮಾಡಬೇಕು ಅಂತ ಹೇಳಿ ಸುಮಾರಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇದು ಜಸ್ಟ್ ಬ್ಲೌಸ್ ಅಲ್ಲಿ ಏನ್ ಮೆಷರ್ಮೆಂಟ್ ಇದೆ ರೆಡಿ ಅದನ್ನ ತಗೊಳ್ಳೋವಂಥದ್ದು. ಸೊ ಇವಾಗ ನಾನು ಆರ್ಮೋಲ್ ಲೆಂತ್ ತೆಗೆದು ತೋರಿಸ್ದೆ. ಸೊ 3/4 ಇಂಚ್ ಆಡ್ ಮಾಡ್ಕೊಳ್ಳಿ ಅಂದೆ. ನಾರ್ಮಲ್ ಬ್ಲೌಸ್ ಆದ್ರೆ 1/2 ಇಂಚ್ ಆಡ್ ಮಾಡ್ಕೊಳ್ಳಿ ಅಂತೀನಿ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಶೋಲ್ಡರ್ ಸ್ಲೋಪ್ ಕಟಿಂಗ್ ಮಾಡ್ತೀವಿ. ಸೊ ಅವಾಗ ನಾವು ಸ್ವಲ್ಪ ಎಕ್ಸ್ಟ್ರಾ ಹೋಗಿರುತ್ತೆ, ಹಾಗಾಗಿ 3/4 ಇಂಚ್ ಆಡ್ ಮಾಡ್ಕೊಳ್ಳಿ ಅಂತ ಹೇಳೋದು. ಗೊತ್ತಾಯ್ತಲ್ಲ? ಇದು ರೆಡಿ ಇರುವಂತಹ ಬ್ಲೌಸ್ ನ ಮೆಷರ್ಮೆಂಟ್ ಡೀಟೇಲ್. ಸೊ ಇದಕ್ಕೆ ನೀವು ಮಾರ್ಕ್ ಹಾಕುವಾಗ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ಈ ಬ್ಲೌಸ್ ಹೇಗೆ ಮೆಷರ್ಮೆಂಟ್ ಈಗ ಏನ್ ಹೇಳ್ಕೊಟ್ಟೆ ಈ ದಾರಿ, ನಾರ್ಮಲ್ ಬ್ಲೌಸ್ ತಗೊಂಡ್ರು ಅಷ್ಟೇ, ಬೋಟ್ ನೆಕ್ ತಗೊಂಡ್ರು ಅಷ್ಟೇ, ಪ್ರಿನ್ಸಸ್ ಕಟ್ ತಗೊಂಡ್ರು ಅಷ್ಟೇ, ಸೇಮ್ ದಾರಿ. ಇದ್ರಲ್ಲಿ ಯಾವ್ದು ಚೇಂಜಸ್ ಇಲ್ಲ. ಕಮೆಂಟ್ ಬಂದಿತ್ತಲ್ಲ, ಲೆಫ್ಟ್ ರೈಟ್ ಯಾವ ಕಡೆನಾದ್ರೂ ತಗೊಳ್ಳಿ. ಸೊ ಉಪ್ಪಟ್ಟಿ ಕೆಲವರು ರೈಟ್ ಹಾಕಿರ್ತಾರೆ, ಕೆಲವರು ಲೆಫ್ಟ್ ಹಾಕಿರ್ತಾರೆ, ಕೆಲವರು ಲೆಫ್ಟ್ ಅಲ್ಲಿ ಉಪ್ಪಟ್ಟಿ ಹಾಕಿರ್ತಾರೆ, ಕೆಲವರು ರೈಟ್ ಅಲ್ಲಿ ಉಪ್ಪಟ್ಟಿ ಹಾಕಿರ್ತಾರೆ. ಚೇಂಜಸ್ ಇರುತ್ತೆ. ಬಟ್ ಯಾವ ಕಡೆನಾದ್ರೂ ಆಗ್ಲಿ, ಈ ಕಾಜಾಪಟ್ಟಿ ಏನಿರುತ್ತೆ ಇದನ್ನ ಲೆಕ್ಕಕ್ಕೆ ತಗೊಳಂಗಿಲ್ಲ. ಉಪ್ಪಟ್ಟಿ ಏನಿದೆ ಇದನ್ನ ಲೆಕ್ಕಕ್ಕೆ ತಗೊಳ್ಳಿ ಇಷ್ಟೇ. ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನು ಕೊಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋ ಶೇರ್ ಮಾಡಿ. ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ಗೆ ಇಂಟ್ರೆಸ್ಟ್ ಇದ್ರೆ 27ನೇ ತಾರೀಕು ಒಳಗಡೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ. ಥ್ಯಾಂಕ್ ಯು.